ಸರ್ವಿಸ್ ಸಿಂಬಲ್ ತೋರಿಸಿದಾಗ ಮಾತ್ರ ಇದಾಗೋದು. ಇದು ಕಿಲೋಮೀಟ್ರದು ಟೈಮಿಂಗ್ಸ್ ಎಲ್ಲ ಇವಾಗ ಬ್ಲೂಟೂತ್ ಕನೆಕ್ಟ್ ಆದ್ಮೇಲೆ ಬಿಡಿ. ಓಕೆ, ಇದು ಕಿಲೋಮೀಟರ್ ರನ್ ಆಗಿದ್ಯಾ? ಹಾಂ ಅದೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನಗೆ ನನ್ನ ಗಂಡ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಂಥ ಗಾಡಿ ಇದು. ನನಗೆ ಇದೇ ಫಸ್ಟ್ ಟೈಮು ನಂದು ಅಂತ ಓನ್ ವೆಹಿಕಲ್ ತೊಗೊಂಡಿರೋದು. ನೋಡ್ತಾ ಇರ್ಬೋದು, ಇದು ಹಿಂದುಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಗ್ರಿಪ್ ಅಂತೂ ತುಂಬಾ ಸಖತ್ತಿದೆ. ಬೇಕು ಅಂದರೆ ಅದು ರಿಮೂವ್ ಮಾಡಿ ಇಟ್ಕೋಬೋದು. ಇದು ಹಿಂದುಗಡೆ ಕೊಟ್ಟಿದ್ದಾರಲ್ಲ ಗ್ರಿಪ್ಗೆ, ಅದು ಸ್ವಲ್ಪ ಆಕ್ಟಿವ್ ಹೋಂಡಾ ಗಾಡಿಗಿಂತ ಇದು ಸ್ವಲ್ಪ ಹೈಟೇ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಡಿಜಿಟಲ್ ಡಿಸ್ಪ್ಲೇ ಇದು ನೋಡ್ತಾ ಇರ್ಬೋದು. ಇಲ್ಲಿ ಪೆಟ್ರೋಲ್ ಎಲ್ಲ ನಾವು ಫ್ರಂಟಲ್ಲೇ ಹಾಕಿಸ್ಕೊಳ್ಳೋದು. ಅವಾಗೆಲ್ಲ ಸೀಟ್ ತೆಗೆದು ಹಾಕ್ಸ್ಬೇಕಿತ್ತು, ಇಲ್ಲ ಹಿಂದೆ ಬರ್ತಾಯಿತ್ತು TVS ಗಾಡಿಗಳೆಲ್ಲ. ಇವಾಗ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಮೊಬೈಲ್ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ. ಒಂದು ಚಿಕ್ಕ ವಾಟರ್ ಬಾಟ್ಲು ಕೂಡ ಇಟ್ಕೋಬೋದು. ಇದರಲ್ಲಿ ತುಂಬಾ ಒಳ್ಳೆ ಹೊಸ ಫ್ಯೂಚರ್ಸ್ ಇದೆ. ಇದು ಇವಾಗ 2025 ನವಂಬರ್ 6 ಡಿಸೆಂಬರಲ್ಲಿ ಲಾಂಚ್ ಆಗಿರೋದು. ನಾವು ಫಸ್ಟ್ ತೊಗೋಬೇಕಾದ್ರೆ ಟ್ರೆಂಡಿಂಗಲ್ಲಿದ್ದಂಥ ಆವಾಗ ತಾನೇ ಲಾಂಚ್ ಆಗಿದ್ದಂಥ ಗಾಡಿ ಇದು. ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಗಿ, ಇದರಲ್ಲಿರೋ ಫ್ಯೂಚರ್ಸ್ ಎಲ್ಲ ಇಷ್ಟ ಆಗಿ ನನಗೆ ಇದನ್ನು ಕೊಡಿಸಿದ್ರು. ಪೆಟ್ರೋಲ್ ಖಾಲಿಯಾಗಿದೆ ಅಂತ ತೋರಿಸುತ್ತೆ. ಮತ್ತು ಏನಾದರೂ ನಾವು ಇಂಡಿಕೇಟ್ರ್ ಆನ್ ಮಾಡಿ ಇಲ್ಲ ಲೆಫ್ಟ್ ರೈಟ್ ಹೋಗಬೇಕಾದ್ರೆ ಅದು ಸಿಗ್ನಲ್ ತೋರಿಸುತ್ತೆ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ತೋರಿಸುತ್ತೆ. ಇದು ಒಂಥರ ಕಾರುಗಳಲ್ಲಿ ತೋರಿಸುತ್ತಲ್ಲ, ಆ ಥರ ಫ್ಯೂಚರ್ಸು ಈ TVS ಜುಪಿಟರಲ್ಲಿ ಇದೆ. ಈ ಗಾಡಿನಲ್ಲಿ ಇರುವಂತಹ LED ಲೈಟ್ಸು ನನಗೆ ತುಂಬಾ ಲೈಕ್ ಆಯಿತು. ಇವಾಗ ಈ ಗಾಡಿ ಬಗ್ಗೆ ಶೋರೂಮ್ ಮ್ಯಾನೇಜರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ. ತೋರಿಸಿದಾಗ ಮಾತ್ರ ಇದಾಗೋದು. ಇದು ಕಿಲೋಮೀಟ್ರದು ಟೈಮಿಂಗ್ಸ್ ಎಲ್ಲ ಇವಾಗ ಬ್ಲೂಟೂತ್ ಕನೆಕ್ಟ್ ಆದ್ಮೇಲೆ ಬಿಡಿ. ಓಕೆ, ಇದು ಕಿಲೋಮೀಟರ್ ರನ್ ಆಗಿದ್ಯಾ? ಹಾಂ ಅದೇ. ಅದು ಮೀಟ್ರು ಇವಾಗ 500 ಮೀಟ್ರು, 800 ಮೀಟ್ರು, 600 ಮೀಟ್ರು ಹಂಗೆ ಬರುತ್ತೆ. ಇದು ನಿಮ್ಗೆ 10 ಸೆಕೆಂಡ್ ಅದೇ ಆಟೋಮೆಟಿಕ್ ಆಫ್ ಆಗುತ್ತಲ್ಲ, ಸ್ವಿಚ್ ಇದು ಆನ್ ಆಗಿದೆ ನೋಡಿ. ಅದು ಇದು ನೀವು ಕಿಲೋಮೀಟರ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ ಅಂತ ಇಲ್ಲಿ ತೋರಿಸುತ್ತೆ ಸ್ಪೀಡು. ಬಟ್ ಇಲ್ಲಿ ಇದೆಯಲ್ಲ, ಇದು ಎಷ್ಟು ಮೀಟರ್ ಇದೆ, ಕಿಲೋಮೀಟ್ರು ಎಷ್ಟು ಮೀಟ್ರ್ ಓಡ್ತಾ ಇದೆ, ಇದು ಸ್ಪೀಡ್ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರೆ ಅಂತ. ಇದು ನಾವು ನೋಡಿದ್ದೆ ಕಿಲೋಮೀಟ್ರಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ. ಹೌದು ಸರ್. ಬಟ್ ಇದೇನು ಟ್ರಿಪ್ ಗೊತ್ತಾಗಿಲ್ಲ, AB ಟ್ರಿಪ್ ಅಂತ. ಹೌದು ಸರ್. ಬಿ ಅಂದರೆ ಸರ್ ನಿಮಗೆ ಸರ್ವಿಸ್ ಬಿಟ್ಟಾಗ 0 ಮಾಡ್ತಾ ಇರೋದು. ಇವಾಗ ಇಷ್ಟು ಕಿಲೋಮೀಟ್ರ್ ಓಡಿದ್ದೀವಿ ನಾವು. ಈ ಪೆಟ್ರೋಲಲ್ಲಿ ಇವಾಗ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀರ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ನಾವು 0 ಮಾಡ್ಕೊಬೋದು. ಇವಾಗ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 0 ಮಾಡಿಬಿಟ್ಟು ಹಾಕ್ಸಿ ಈ ಫುಲ್ ಟ್ಯಾಂಕಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಾಡ್ಬೋದು ಅಂತ ತೋರಿಸುತ್ತೆ. 0 ಕಿಲೋಮೀಟ್ರಲ್ಲಿ 0 ಮಾಡ್ಕೊಬೋದಾ? ಟ್ರಿಪ್ B 0 ಮಾಡ್ಕೊಬೋದು, A ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ ಇದೆಯಲ್ಲ, ಇದು ಈ 0 ಮಾಡ್ತೀನಿ ನೋಡಿ. ಏನೆಲ್ಲ ಮಾಮೂಲಿ ಇರುತ್ತೆ, ಏನೆಲ್ಲ ಹಂಗೆ ಇರುತ್ತೆ. 800 ಮೀಟ್ರ್ ಓಡಿದೆ, 0 ಆಗುತ್ತೆ. ಬೇಡ ಬಿಡಿ, ಇನ್ನು ಓಡಿಲ್ಲ, ಅದು 0 ಆಗೋದೆ. ಅದು ನೋಡಿ 0 ಆಯಿತು. ಅವರೇಜ್ ಎಲ್ಲ ಇದರಲ್ಲೇ ತೋರಿಸುತ್ತೆ. ಈಗ ನಾರ್ಮಲಾಗಿ ಇಲ್ಲಿ ಓಡಿದ್ರೆ A ಬರುತ್ತೆ. ಹಾಂ, ಇದು ಏನಾ? ಹಾಂ ಸರ್, ಇನ್ನೊಂದ್ಸತಿ ಹಾಕಿ, ಇನ್ನೊಂದ್ಸತಿ. ಹಾಂ, ಟ್ರಿಪ್ A B ಮಾಡ್ಬೇಕಾದ್ರೆ ಬೇಗ ಬಿಟ್ಟದ. ಹಾಂ, ನಾವು ಚೆಕ್ ಮಾಡ್ಬೇಕು, ಕಿಲೋಮೀಟ್ರ್ ಚೆಕ್ ಮಾಡ್ಬೇಕಾರೆ ಬರ್ತಾರೆ ನಂದು. ಟ್ರಿಪ್ A ಸರ್ ಇದು. ಓಕೆ, B ಮಾಡೋದಿಲ್ಲ ಏನಕ್ಕೆ? ಇದೇ ಬಟನ್ನೇ ಪ್ರೆಸ್. ಇದೇ ಬಟನ್. ಇದು ಆಫ್ಟರ್ ಮೈಲೇಜು. ಈ ಪೆಟ್ರೋಲ್ ಡಿಸ್ಟೆನ್ಸು ಎಂಟಿ. ಈ ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗೋದು, ರಿಸರ್ವ್ ಬಿಟ್ಟು. ರಿಸರ್ವ್ ಅಂದರೆ ಬ್ಲಿಂಕ್ ಆದ ರಿಸರ್ವ್ ಬಂದಿರುತ್ತೆ ಅಲ್ಲ, ರಿಸರ್ವ್ ಪಾಯಿಂಟ್ ಇದೆ. ಇದೆ 2 ಪಾಯಿಂಟು, ರಿಸರ್ವ್ ಸೇರಿ 3 ಪಾಯಿಂಟಾ? ಹೌದು. ಇನ್ನೇನು ಡೌಟ್ ಇದೆ? ಬ್ಲೂಟೂತ್ ಅಲ್ಲಿ ನೋಡ್ಬೇಕಾ, ಆಪಲ್ಲ ಮಾಡ್ಬೇಕಾ? ಇದೇನಿದು? ಅದು ನಿಮಗೆ ಇದ್ರದ್ದು ಸರ್, ಈಗ ಬಂತಲ್ಲ ಆಯ್ತಲ್ಲ. ಗಾಡಿ ತೊಗೊಂಡು ಬಂದ ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಆವತ್ತಿನ ದಿನ ಸಂಜೆನೇ ಹೋಗಿ ನಾವು ನಮ್ಮನೆ ಹತ್ರ ಇರೋ ಗಣಪತಿ, ಆಂಜನೇಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅರ್ಚಕರಂತೂ. ನಾವು ಯಾವ ಥರ ಗಾಡಿ ಪೂಜೆ ಮಾಡಿಸಿದ್ವಿ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಐಡಿಯಾಸ್ ಬರುತ್ತೆ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನಾವು ಯಾವ ಥರ ಪೂಜೆ ಮಾಡಿದ್ವಿ ಮತ್ತು ಗಾಡಿಯಲ್ಲಿ ಏನೇನೆಲ್ಲ ಫ್ಯೂಚರ್ಸ್ ಇದೆ, ಎಷ್ಟೊಂದು ಒಳ್ಳೆ ಫ್ಯೂಚರ್ಸ್ ಇದೆ ಈ ಗಾಡಿನಲ್ಲಿ ಅನ್ನೋದ್ರ ಬಗ್ಗೆ ನೀವೆಲ್ಲ ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಗಾಡಿ ತೊಗೋಬೇಕು ಅಂತ ನೋಡ್ತಾ ಇದ್ದರೆ ಆರಾಮಾಗಿ ಈ ಥರ ಗಾಡಿಗಳನ್ನ ತೊಗೋಬೋದು. ನಮ್ಮನೆಯವರಿಗೆ ಪರ್ಸ್ನಲಿ ಇದು ಹೊಸ್ದಾಗಿ ಲಾಂಚ್ ಆಗಿದಂಥ ಗಾಡಿ ಅಂತೇಳಿ ಅವ್ರಿಗೆ ತುಂಬಾ ಲೈಕ್ ಆಯಿತು. ಅವ್ರಿಗೆ ಇಷ್ಟಪಟ್ಟಿದ್ದೆ, ನಾನು ಕೂಡ ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನನಗೆ ಅದು ಒಂಥರ ಸರ್ಪ್ರೈಸ್ ಗಿಫ್ಟಾಗಿ ಕೊಟ್ಟಿದ್ದವರು. ಆ್ಯಕ್ಚುಲಿ ನಾನು ಈ ಕಲರ್ನ ಲೈಕ್ ಮಾಡಿದ್ದು, ಬಟ್ ಇದು ಸ್ವಲ್ಪ ಓಲ್ಡ್ ಆಗಿತ್ತು, ಅಂದರೆ ಹಳೇದಾಗಿತ್ತು, ಬಂದು ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಅದು ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದು ಕಲರ್ ಲೈಕ್ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ ಅಲ್ವಾ, ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಾನು ಇಷ್ಟಪಟ್ಟು ಓಕೆ ಅಂತ ಹೇಳಿದ್ದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೇಲೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಾದರೂ ಗಾಡಿನ ನೋಡ್ತಾ ಇದ್ದರೆ ಆರಾಮ್ಸೆ ಬೈ ಮಾಡ್ಬೋದು. ನಾವು ಇದನ್ನು ತೊಗೊಂಡಿದ್ದು ಕೆಂಗೇರಿ ಉಪನಗರದಲ್ಲಿರುವಂಥ ಸೋಲಾರ್ TVS ಶೋರೂಮ್ನಲ್ಲಿ. ನಾನು ದೇವಸ್ಥಾನದ ಹತ್ರ ನಮ್ಮನೆಯವ್ರು ಹೋಗು ನೀನೇ ತೊಗೊಂಡು ಹೋಗು ಅಂದ್ರೆ ಉಂಡು ಅಂದರು. ನಾನು ಬಟ್ ಟಚ್ ಮಾಡಿ ತುಂಬ ದಿನ ಆಗಿತ್ತು, ಗಾಡಿನ ಓಡಿಸಿರಲಿಲ್ಲ. ನಾನು ಮನೆ ಹತ್ರ ನೆಕ್ಸ್ಟ್ ಡೇಗೆ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಓಡಿಸೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.